ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯಾದ ಮಾತಾಡ್ತಿರೋದು. ಗೈಸ್, ನಾವಿವಾಗ ಶಿರಾ ಹತ್ರ ರೀಚ್ ಆದ್ವಿ. ಇಲ್ಲಿ ಹೋಟೆಲ್ ಅಯೋಧ್ಯೆ ಅಂತ ಇದೆ, ಅಲ್ಲಿ ನಿಲ್ಲಿಸಿದ್ದಾರೆ. ಸೂರ್ಯ ಮುಳುಗೋ ಟೈಮ್ ಆಗಿದೆ ಗೈಸ್, ಇನ್ನೂ ರೀಚ್ ಆಗಿಲ್ಲ. ಈ ಬಸ್ಸಲ್ಲೇ ಬಂದಿದ್ದು ನಾವು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ನಮ್ಮಮ್ಮ ಊಟ ಕೊಟ್ಟು ಕಳಿಸಿದ್ದಾರೆ, ತಿನ್ನಬೇಕು. ಈ ಹೋಟ್ಲಿದೆ ಗೈಸ್, ಆದರೂ ನಮ್ಮಮ್ಮ ನಮಗೆ ವಾಂಗಿಬಾತ್ ಕೊಟ್ಟು ಕಳಿಸಿದ್ದಾರೆ. ಬಿಕಾಸ್ ಇನ್ನು 2-3 ಡೇಸ್ ಹೋಟ್ಲಲ್ಲೇ 2-3 ಟೈಮ್ಸ್ ಹೋಟೆಲಲ್ಲೇ ತಿನ್ನಬೇಕಲ್ವಾ, ಅದಕ್ಕೆ. ಸೊ ಇವಾಗ ಬಳ್ಳಾರಿ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಆಮೇಲೆ ಸ್ಲೀಪಿಂಗ್ ಬಸ್ ಬುಕ್ ಮಾಡೋಣ ಅಂದರೆ ಸಿಕ್ಕಾಪಟ್ಟೆ ರೇಟ್ ಇದೆ. ಟ್ರೈನ್ ಕೂಡ ಸಿಕ್ಕಿಲ್ಲ, ಟಯರ್ಡ್ ಆಗಿದೆ. ಈ ಬಸ್ಸು ಖಾಲಿ ಇದೆ ಗೈಸ್. ಅದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಅಷ್ಟೇ. ಫೈನಲಿ ಬಸ್ 11 ಗಂಟೆ, ಎಕ್ಸಾಕ್ಟ್ಲಿ 11 ಗಂಟೆಗೆ ಬಂದ್ವಿ, ರೀಚ್ ಆದ್ವಿ ಗೈಸ್. ಫೈನಲಿ ಮಂತ್ರಾಲಯ ರೀಚ್ ಆಗಿದ್ದೀವಿ. ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವು ಇವಾಗ ರೂಮ್ ಬುಕ್ ಮಾಡಿಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಎಲ್ಲರೂ ಸಖತ್ತಾಗಿ ರೆಡಿ ಆಗಿಬಿಟ್ಟು ಬಂದು ಫೋಟೋ ಎಲ್ಲ ತೊಗೊಳ್ತವ್ರೆ. ಬಟ್ ನಮಗೆ ಆಗಲ್ಲ, ಸಖತ್ ಸುಸ್ತಾಗಿ ಹೋಗಿದೆ ನೋಡಿ. ಚಂದ್ರ ಮುಳುಗ್ತಾ ಇದ್ದಾರೆ. ಏನಪ್ಪ ಇವತ್ತು ಹಿಂಗೆ ರೆಡಿ ಆಗಿದ್ದೀವಿ, ಎಲ್ಲಿಂದ ಮಾತಾಡ್ತಿದ್ರೆ ಆ್ಯಂಡ್ ಮಂತ್ರ ಬೇರೆ ಕೇಳಿಸ್ತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ನಾವಿದ್ದೀವಿ ಇವತ್ತು ಮಂತ್ರಾಲಯದಲ್ಲಿ. ಸೊ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ, ಫಸ್ಟ್ ಟೈಮ್ ನಾನೇ ಉಟ್ಕೊಂಡಿರೋದು. ಆ್ಯಂಡ್ ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ, ಅವಳನ್ನ ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಈ ಸ್ಟೈಲೆಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಗೈಸ್, ನೀರೆಲ್ಲ ಸೆಟ್ ಆಗಿಲ್ಲ. ಟೆಂಪಲ್ ಹತ್ರ ಬಂದ್ವಿ, ಬಟ್ ಒಳಗಡೆ ಎಂಟರ್ ಹಾಕೋಕ್ಕಿಂತ ಮುಂಚೆ ಸಖತ್ ಸ್ಕ್ಯಾಮ್ ಮಾಡ್ತಾರೆ ಗೊತ್ತಾ. ಎಲೆ ಕೊಡ್ತಾರೆ, ಅರಿಶಿನ ಕುಂಕುಮ ಕೊಡ್ತಾರೆ, ಕಾಯಿ ಕೊಡ್ತೀನಿ ಅಂತಾರೆ. ಬೇಜಾನ್ ರೇಟ್ ಹೇಳ್ತಾರೆ, ಎಲ್ಲ 100 ರೂಪೀಸ್. ಈ ಎಲೆ ಕೊಟ್ಟರು ಏನೋ ಫ್ರೀಯಾಗಿ ಕೊಡ್ತವ್ರೆ ಅಂದ್ಕೊಂಡ್ರೆ ಮನ್ಸಲ್ಲಿ ಬೆಡ್ಕೊಳ್ಳಿ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಎಲೆ ಕೊಟ್ಟು 40 ರೂಪೀಸಾ? 10 ರೂಪಾಯಿ ಎಲೆ ಎಷ್ಟು ತೊಗೊಂಡ್ರು. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ, ಸಖತ್ತಾಗಿ ರೆಡಿಯಾಗಿದ್ದೀವಿ. ಕ್ಯಾಮ್ರಾದಲ್ಲಿ ನಮ್ಮ ಮುಖ ಚೆನ್ನಾಗಿ ಕಾಣಲ್ಲ, ಸೊ ಅದಕ್ಕೆ ತೋರಿಸ್ತಿಲ್ಲ. ಅಲ್ಲಿ ಮಂತ್ರಾಲಯ ಟ್ರಿಪ್ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ನಾವು. ಆ್ಯಂಡ್ ಹೆಂಗಿತ್ತು ಅಂತೆಲ್ಲ ಆನ್ ದ ವೇ ಹೋಗ್ತಾ ಹೇಳ್ತೀನಿ. ನನ್ನ ಲೈಫಲ್ಲೇ ನನ್ನ ಫಸ್ಟ್ ಟೈಮ್ ಏನಿದೆ ಸ್ಲೀಪರ್ ಬಸ್ಸಲ್ಲಿ ಚೆನ್ನಾಗಿದೆ, ಮಜವಾಗಿದೆ. ಸೊ ಮಂತ್ರಾಲಯ ಟ್ರಿಪ್ ಮುಗೀತು. ರಾಘವೇಂದ್ರ ಸ್ವಾಮಿಗೆ ಬಾಯ್ ಹೇಳಿ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಅಷ್ಟೇ.